ಎಲ್ಲರಿಗೂ ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ. 2 ರೆಸಿಪಿಗಳು ತುಂಬ ಬೇಗನೆ ಆಗುವಂಥದ್ದು ಹೇಳ್ತಾ ಇದ್ದೇನೆ. ಈ ವಿಡಿಯೋ ನಾನು ದಸರಾ ಹಬ್ಬದಲ್ಲಿ ದೇವಿಯ ಗುಡಿಗೆ ಹೋಗಿದ್ದು, ಈ ನವರಾತ್ರಿಯಲ್ಲಿ ದಿನಾಲು ದೇವಿಯ ದರ್ಶನ ಪಡೆದು ದೇವಿಯಲ್ಲಿ ಪ್ರಾರ್ಥನೆನ ಮಾಡ್ತಾ ದಿನಾಲು ದೇವಿಯ ದರ್ಶನನ ಪಡ್ಕೋತಾ ಇದ್ದೆ. ದೇವಿಯ ಕೃಪೆ ನನ್ನ ಮೇಲೆ ಇದೆ. ಎಲ್ಲ ನನ್ನ ಸಬ್ಸ್ಕ್ರೈಬರ್ ಮೇಲೂ ದೇವಿಯ ಕೃಪೆ ಇರಲಂತ ಪ್ರಾರ್ಥಿಸುತ್ತೇನೆ. ಈ ದಸರಾ ಹಬ್ಬದಲ್ಲಿ ದಿನಾಲು ದೇವಿಯ ದರ್ಶನ ಪಡೆದು ದೇವಿಗೆ ನನ್ನಿಂದ ಸಾಧ್ಯವಾದಷ್ಟು ಫಲ ಪುಷ್ಪಗಳನ್ನು ಅರ್ಪಿಸಿ ಬರ್ತಿದ್ದೆ. ಅವತ್ತು ನಿಂಬೆಹಣ್ಣಿನ ಸರನ ಮಾಡಿದ್ದೆ. ಒಂದು ಮಂಗಳವಾರ ದಿವಸ ಮಾಡಿದ್ದು ವಿಡಿಯೋ. ಜಗತ್ತನ್ನು ಕಾಯುವ ಜಗದಂಬೆ, ನಮ್ಮೆಲ್ಲರ ಮೇಲೆ ದೇವಿಯ ಕೃಪೆ ಇರಲಿ. ಹಾಗೂ ನನ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡಿದಂಥವರಿಗೆಲ್ಲ ನನ್ನ ಧನ್ಯವಾದಗಳು. ನೋಡಿ, ನಿಂಬೆಹಣ್ಣಿನ ಸರ ಮನೆಯಲ್ಲಿ ಮಾಡ್ಕೊಂಡು ಹೋಗಿದ್ದೆ. ಮಧ್ಯದಲ್ಲಿ ಕೆಲವು ಹೂಗಳು ಉದುರಿ ಹೋಗಿವೆ. ತುಂಬ ಮಳೆ ಇರೋದ್ರಿಂದ ಹೂಗಳೆಲ್ಲ ಉದುರಿ ಹೋಗಿವೆ. ದೇವಿಗೆ ನಿಂಬೆಹಣ್ಣಿನ ಸರ ಈ ನವರಾತ್ರಿಯಲ್ಲಿ ಒಂದಾದರೂ ದಿವಸ ಹಾಕಬೇಕು. ತುಂಬ ಒಳ್ಳೆಯದಾಗುತ್ತೆ. ನವರಾತ್ರಿಯಲ್ಲಿ ಹಾಕಿದರೆ ತುಂಬ ಅಂದರೆ ವಿಶೇಷ ಫಲಗಳು ಸಿಗುತ್ತವೆ. ಸಾಧ್ಯವಾಗಿಲ್ಲ ಅಂದರೆ ನಾವು ಹುಣ್ಣಿಮೆ, ಅಮಾವಾಸ್ಯೆ ಅಥವಾ ಮಂಗಳವಾರ, ಶುಕ್ರವಾರಗಳಲ್ಲಿ ಕೂಡ ಹಾಕ್ಕೋಬೋದು. ಇದು ನಮ್ಮೂರ ದೇವಿಯ ದರ್ಶನ ನೀವು ಕೂಡ ಮಾಡಿದ್ರಿ ಅನ್ಕೋತೀನಿ. ನೋಡಮ್ಮಣ್ಣಿ ರೆಸಿಪಿನ ಶೇಂಗಾ ಚಟ್ನಿನ ಮಾಡೋದು ತೋರಿಸ್ತಾ ಇದ್ದೇನೆ. ಡ್ರೈ ಆಗಿ ಶೇಂಗಾ ಹಿಂಡಿ ಥರನೇ ಸ್ವಲ್ಪ ಬೇರೆ ಥರ ಬರುತ್ತೆ. 1-2 ಸ್ಪೂನು ಎಣ್ಣೆ ಹಾಕಿ 1 ಬಟ್ಲು ಶೇಂಗಾನ ಹಾಕ್ಕೊಂಡು 8-10 ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಕಲರ್ ಚೇಂಜ್ ಆಗಬೇಕು. ನಂತರ ಜೀರಿಗೆ, ಉಪ್ಪು, ಖಾರ ಎಲ್ಲ ಹಾಕಿ ಮಿಕ್ಸರ್ ಜಾರ್ನಲ್ಲಿ ತರಿಯಾಗಿ ಮಾಡ್ಕೊಳ್ಬೇಕು. ಇನ್ನೊಂದು ಬೇಗನೆ ಆಗುವಂಥ ಇವೆರಡು ರೆಸಿಪಿಗಳಲ್ಲಿ ಇನ್ನೊಂದು ಬ್ರೆಡ್ಡು ಹಾಗೆ ತಿನ್ನೋಕ್ಕಿಂತ ಅದಕ್ಕೆ ಇನ್ನೊಂದು ಸ್ವಲ್ಪ ಹೆಲ್ದಿ ಮಾಡಿ ಬಾಳೆಹಣ್ಣು ಪೀಸ್ಗಳನ್ನು ಇಟ್ಟು ಈ ಥರ ಬಟರ್ ಅಥವಾ ತುಪ್ಪವನ್ನು ಹಾಕಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ಹಾಲನ್ನು ಹಾಕುತ್ತಾ ಬೇಯಿಸ್ಕೊಳ್ಬೇಕು. ಜೇನುತುಪ್ಪ ಅಥವಾ ಕಂಡೆನ್ಸ್ ಮಿಲ್ಕನ್ನು ಹಾಕಿ ತಿಂದರೆ ತುಂಬ ಟೇಸ್ಟ್ ಇರುತ್ತೆ. ನೋಡಿದ್ರಲ್ಲ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ.